ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನನ್ ಡೈಲಾಗ್ ಬೇಡ, ಏನಾದ್ರು ಹೊಸ ಕ್ರಿಯೇಟ್ ಮಾಡೋ. ಸ್ನೇಹಿತರೆ ನಮಸ್ಕಾರ. ಜಯತ್ರಿ ನಮಸ್ಕಾರ ಬಿಟ್ಟು ಅಣ್ಣ ನಮಸ್ಕಾರ ಅಣ್ಣ, ಇಲ್ಲಾಂದ್ರೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನನ್ನ ನನ್ನ ಹೆಸರು ಮಾಡಕ್ ಆಗಲ್ಲ. ಅದೇ ನಾನು ಸ್ನೇಹಿತರೆ, ಇವತ್ತು ನಾವು ಶಾರ್ಟ್ ಮೂವಿದು ವಾಯ್ಸ್ ಡಬ್ಬಿಂಗ್ ಕೊಡಕ್ ಹೋಗ್ತಾ ಇದ್ರಿ. ಅದ್ರಲ್ಲಿ ಏನಂದ್ರೆ ವಿಚಾರ, ಅದ್ರಲ್ಲಿ ಎಣ್ಣೆ ಹೊಡ್ಕೊಂಡು ಒಂದು ಪಾರ್ಟ್ 2-3 ಪಾರ್ಟ್ ಮಾಡಿದಿರಿ. ಇವಾಗ ಎಣ್ಣೆ ಹೊಡಿದ್ರ ಅಲ್ಲಿ ಹೇಳ್ಬೇಕು, ಹೆಂಗ್ ಹೇಳ್ತಾರೋ ಗೊತ್ತಿಲ್ಲ. ನಮ್ಮ ಮಾವನ್ ಕೇಳ್ರಿ ಹೆಂಗೆ ನೆಕ್ಸ್ಟ್ ಅಂತ ಹೇಳ್ ಮರಿ. ಸ್ನೇಹಿತರೆ ನಮಸ್ಕಾರ. ತೆಗೆದ್ಬಿಟ್ಟು ಸುಮಾರು ಒಂದು ಶಾರ್ಟ್ ಮೂವಿ ತೆಗೆದ್ಬಿಟ್ಟು 1.5 ತಿಂಗಳು 2 ತಿಂಗಳಾಯ್ತು. ಇವತ್ತು ಇವನು ನಮ್ ರಘುಗೆ ಇವತ್ತು ಬಿಡು ಸಿಕ್ಕೈತೆ. ಇಷ್ಟ ದಿನ ಬರೀ ಅದೇನಂತ ಹೇಳ್ಬಾರ್ದು ಹಾಕಿದ್ನು. ಇವತ್ತು ಹೋಗೋಣ ಅಂತಿದ್ನು. ಅದ್ರಲ್ಲಿ ಇವ್ನು ಬ್ರೋಸನ್ ಬೇರೆ ತುಮಕೂರ್ಗೆ ಹೋಗ್ಬೇಕಂತ ಹೇಳಿದ್ನು. ತುಮಕೂರಲ್ಲಿ ಒಂದು 18 ಎಕರೆ ಪ್ರಾಜೆಕ್ಟ್ ಮಾಡವನೆ ಲೇವೆಟ್ಗಳು. ಅಲ್ಲೊಂದು ಪ್ರಮೋಷನ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿದ್ನು. ತುಮಕೂರ್ಗೆ ನಲ್ಲಿ ಅಂಗಡಿ ಓಪನ್ ಇಟ್ಕೊಂಡು ಇವಾಗ ಡಬ್ಬಿಂಗ್ ಕೊಡಕ್ ಹೋಗ್ತಾ ಇದೀವಿ. ಎಷ್ಟು ನಮ್ ಫೇರೂರಲ್ಲಿ ಸತೀಶ್ ನೋಡ್ರಿ ಎಲ್ಲಾರು ಕಾಮೆಂಟ್ ಅಲ್ಲಿ ಕೇಳುತ್ತಾರೆ, ಸತೀಶ ಏನ್ ಸತೀಶ್ ಅಷ್ಟು ಬೆಳಕಾಗ್ಬಿಟ್ಟಿದ್, ಇದಕ್ಕಿದ್ದಂಗೆ ಮರ್ಮ ನನ್ಗೂ ಸ್ವಲ್ಪ ಹೇಳ್ಕೊಡಪ್ಪ, ನಾನು ಸ್ವಲ್ಪ ಹಾಕ್ತೀನಿ. ನೀನೊಬ್ನೇ ಮುಚ್ಚಿಕೊಂಡ ಹಚ್ಕೊಂತ ಇದೀಯ. ಕಲೆ ಮೊನ್ನೆ ಫೇಶಿಯಲ್ಸ್ ಎಲ್ಲ ಏನೋ ಫೇಶಿಯಲ್ಗಳ ಅಲ್ಲಮ್ಮ, ಫೇಶಿಯಲ್ ಏನೋ ಎಲ್ಲ ಮಾಡ್ತಾನೆ ಪಾಪ, ಬೆಳ್ಳಕ್ಕಾಗವನೆ ಪಾಪ. ಎಲ್ಲ ನಮ್ ರೋಗುನೇ ಕಾಸು ಕೊಟ್ಟಿದ್ರು. ನನ್ ಮಗನೇ ಕರೆಕ್ಟಾಗಿ ಮಾತಾಡಲಿ. ಅವನು ಅಲ್ಲನ್ನ ಅಬ್ಸರ್ವ್ ಮಾಡಿ ಝೂಮ್ ಮಾಡಿ ಅಲ್ಲ ಒಂದು ಹಾಕ್ರೆ ಉಚ್ಕೊಂಡ್ಬಿಡ ಏನೋ ಹಾಕ್ರಾಯ ತುರುವುದು ಹಿಂಗ ಕುಡಿಲಿ. ಮುಂದೆ ಬಂದು ತೋರ್ಸು ಹೇಳಪ್ಪ ಕಾಮೆಂಟ್ ಅಲ್ಲಿ. ಸತೀಶ್ ಅಲ್ಲಿ 6 ತಿಂಗಳಿಗೆ ಒಂದು ವಿಡಿಯೋ ಮಾಡ್ತಾನೆ. ನನ್ ಮಗನೇ 6 ತಿಂಗಳಿಂದ ನೀನ್ ಬರ್ತಾ ಇಲ್ಲ. ಹೇಳೋ ಜನಕ್ಕೆ ನಾ ಕೇಳೋ, ನಿಮ್ ಫ್ಯಾನ್ಸ್ ಕೇಳ್ತಾರಲ್ಲ. ಕೆಲಸ ಜಾಸ್ತಿ ಇತ್ತು, ಇನ್ನೊಂದು ಹಬ್ಬ ಬೇರೆ ಇತ್ತು, ಅದಕ್ಕೆ ನಾವ್ ಇದ್ ಕಡೆ ಬಂದಿಲ್ಲ. ಮಾರ್ಕೆಟ್ ವ್ಯಾಪಾರ ಚೆನ್ನಾಗ್ ಆಗ್ತಾ ಇತ್ತು, ತೋಟದಲ್ಲಿ ಕೆಲಸ ಇತ್ತು. ಇವಾಗ್ಲೂ ಲೆಕ್ಕಕ್ಕೆ ಇಂಡಿಯಾ ದುಡ್ಡು ಮಾಡ್ತಾನೆ ಅಷ್ಟೇ. ಏನ್ ನಾಳೆನೆ ಮಾಡ್ಬೋದು ನಮ್ಮ ಮನೆ ಮೇಲೆ ರೈಡು. ಮಾಡ್ಬಿಟ್ಟಿದ್ದೀನಿ. ಹೌದಾ? ಲೊಕೇಶನ್ ಕಳ್ಸ ಅಂದ್ರೆ ಇದ್ಯಾವ್ದು ಕಳ್ಸನ ಮಗು ಏನೋ ಇಯರ್ಫೋನ್ ಹಾಕೊಂಡಿರೋದು. ಎಷ್ಟು ಕಿಲೋಮೀಟರ್ ಐತಣ್ಣ? 1880. ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ನಿಂದ ಎಲ್ಲ ಫುಲ್ ಅವಾಮೆಂಟ್ ಏನೋ. ಅದು ಪ್ರೀತಿಯಿಂದ ಡೈಲಾಗ್ಸ್. ಏನ್ ಮಗ ಒಂದು ಡೈಲಾಗ್ ಹೇಳ್ತೀನಿ ಬ್ರೋಸಂದು ಸ್ನೇಹಿತರೆ, ಇದು ರಘು ನಗದು ಬಿಡ್ತಾನೆ. ನಾವೇ ಮಾಡ್ಕೋಬಹುದಲ್ಲ, ಅದೇ ಅಭಿಮಾನಿಗಳಿಗೆ ಮಾಡೋದು, ಅಭಿಮಾನಕ್ಕೋಸ್ಕರ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಡೈಲಾಗ್ ಕೊಡೋದು ಅವ್ನಿಗೆ, ಏನ್ ನೋಡಿ ನಾರ್ಮಲ್ ಕೇಳು. ನಮ್ಮ ಅಪ್ಪನ ನೀವೆಲ್ಲ ಡ್ಯಾಡಿ ಅಂತ ಇದ್ದೀರಲ್ಲ, ನನಗೆ ಅದೇ ಬೇಜಾರು ಅಂತ. ಯಾರು ಡೈಲಾಗ್ಸ್? ನಮ್ಮಪ್ಪ ಡ್ಯಾಡಿ ಅಂತಾರೆ. ಹಂಗಲ್ಲಣ್ಣ, ನಮ್ಮಪ್ಪ ನಿನ್ನೆಲ್ಲಿ ಡ್ಯಾಡಿ ಅಂತಾರೆ. ನಮ್ ಯೂಟ್ಯೂಬ್ ಅಲ್ಲಿ ನಾನು ಸತೀಶ್ ಇಲ್ಲ ಅಂದ್ರೆ ರಘುನ್ ಇಬ್ರು ನೋಡಲ್ಲ. ಯಾವಾಗ ನೋಡಿದ್ದು ಮುಸೋಗಿರೋ ಬುರ್ರೆ ತೋರಿಸ್ತಾ ನಿಂಗೆ ಇಷ್ಟ ಆಗಲ್ಲ ಮಾಡ್ಲಿ. ಯಾವಾಗ ನೋಡ ಮಾತ್ ಮುಂಚೆ ಕಿಂಚೋದು. ಅದ್ರ ಜೊತೆ ಅವ್ನು ಬ್ರೋಸನ್ ಒಬ್ನು ಜಾಸ್ತಿ ನಗಿಯೋದ್ ಬಿಡ್ರಿ, ಕಮ್ಮಿ ನಗಿರಿ. ಒಂದು 75% ಕಂಟೆಂಟ್ ಇರ್ಲಿ, 75% ಕಂಟೆಂಟ್ ಇರ್ಲಿ, ಒಂದು 25% ಕಾಮಿಡಿ ನಗಿಯೋದಿಲ್ಲ. ಅಲ್ಲ 3 ದಿನ 2 ದಿನ ಕೆಲಸ ಮಾಡಕ್ಕೆ ಸತ್ರನ ಇದಂತವನೆ ಛತ್ರ ಅಂತ ಹೇಳ ಮಗ ಬ್ರೋಸನ್ಲಿ. ಏನ ನೀನು ಇಷ್ಟೊಂದು ಇದಂಗಪ್ಪ, ಇಷ್ಟು ದೊಡ್ಡ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿದೀಯ, ಛತ್ರನಾಗ್ ಬರಿಲ್ಲ ನಿನ್ಕ ಸತ್ರ ಅಂತೀಯ. ಅಲ್ಲ ಹೆಸರು ಮೋನಿಕದ ಆಡೇನು ಮೋನಿಕಾ ಸೇಮ್ ಅಲ್ಲಿ ಅವ್ನ ಬುರ್ರೆ ತೋರ್ ಹಂಗೆ ತಾನೇ ಇರೋದು. ಅವ್ನ ಮಳೆಯಲ್ಲ ಮೀರು ಬಂಡ್ಲಿ హైదరాబాద్ కి 3 బ్యాగులు బిఎల్ఆర్ కి లేబల్ ఏమి లేదు. సౌండ్ కేర్సేతల యు వాంట్ దిస్ ఆడియో టు బి ఆన్ రైట్ ఫ్రమ్ హియర్ బ్రో. క్యారెక్టర్స్ డబుల్ స్కియన్ పేపర్ ಕ್ಯಾರೆಕ್ಟರ್ ಮಾಡಕ್ಕೆ ಸ್ವಲ್ಪ ಕ್ಯಾರೆಕ್ಟರ್ ನೇಮ್ ಈಗ ರಘು ಮರಿ ನೀ ಸ್ಟಾರ್ಟ್ ಮಾಡಮ್ಮ. ಅಲ್ಲ ಹೆಂಗ ಹೇಳ್ಕೊಡ ಅವ್ನಿಗೆ ಹೆಂಗ್ ಮಾಡ್ಬೇಕು, ಏನೋ ಫಸ್ಟ್ ಟೈಮ್ ಅಲ್ಲಿ ಏನು ಗೊತ್ತಾಗಲ್ಲ. ಅವ್ನ ಕಿವಿಗೆ ಇಯರ್ಫೋನ್ ಹಾಕ್ಸ್ಬಿಟ್ಟು ನೀನ್ ನೆಗಿತಾ ಇದ್ರೆ
ಕೇಳಿಸ್ತಾ ಇರ್ತದೆ ನಾ ಮಾತಾಡಿರೋದು. ಅದ್ ಮಾತಾಡಿರೋದ ಅದ್ ಹೇಳಿದ್ಮೇಲೆ ಆಮೇಲೆ ಇಲ್ಲ ಹೇಳೋದಾ? ಇದು ನಾನು ಮಲ್ಕೊಂಡ್ಬಿಡ್ತೀನಿ. ಇವತ್ತೆಲ್ಲ ಆಗುತ್ತೆ. ಅವ್ನ್ 2 ನಿಮಿಷ ನೋಡ್ಬಿಟ್ಟು ಇನ್ನ ಅವ್ನ ಕೈಲಿ ಮಾಡ್ಸೋದು. ಚೆನ್ನಾಗಿ ಮಾಡ್ತಾನೆ, ವಯಸ್ಸು ಅಷ್ಟೇ ಕೊಟ್ಬಿಡಲಿ. ಅದೇ ಬಂದ್ಬಿಡ್ತಲ್ಲ ಫಸ್ಟೇ. ಅದೇನೇ ನೆಗೆಬೇಕಾ? ಏನಣ್ಣ ಫುಲ್ ಪಾರ್ಟಿ, ಫುಲ್ ಬಗಲ್ಲ ಮಾಡ್ಬಿಟ್ಟಿದ್ಯಾ ಅಂತ? ಇಷ್ಟೊತ್ತು ಏನ್ ಮಾಡಿದ್ದ? ಇಲ್ಲ ಬ್ರೋ, ನೆಗ್ದಿಲ್ಲ ನೀವು. ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ, ಡಿಲೀಟ್ ಮಾಡ್ಬಿಟ್ಟು ನಡೀಬೋದು. ಸ್ನೇಹಿತರೆ, ಏನ್ ಇವಾಗ ವಿಚಾರ ಅಂದ್ರೆ ಹೇಳ್ಬೇಕಾ? ನಮ್ ಬ್ರೋಸ್ ಏನೋ ಹೇಳ್ದ ಬಿಡ ಒಂದು ಇದು ಏನಾಯ್ತು, ಡಬ್ಬಿಂಗ್ ಕೊಡೋಣ ಅಂತ ಬರೀ ನಮ್ಗೆ ಗೊತ್ತಿಲ್ಲ ಡಬ್ಬಿಂಗ್ ಹೆಂಗೆ ಅಂತ. ನಾನು ಕಿವಿಗೆ ಹಾಕೊಂಡೆ ದೊಡ್ಡದಾಗಿ ಏನೋ ಡಬ್ಬಿಂಗ್ ಕೊಡೋಣ ಅಂತ. ಹಾಗಲ್ಲ, ನಾನು ಬೀಳಿಸ್ಬಿಡ್ತೀನಿ, ನಾನು ಬೀಳಲ್ಲ ಮಗ. ಇವಾಗ ಡಬ್ಬಿಂಗು ನೀರು ಕೊಡ್ತೀನ ಇನ್ನೇನು ನಾನು ಎಷ್ಟು ಆಗೋಯ್ತು ಇದ್ದಿದ್ದು ಎಷ್ಟು ಕೊಟ್ಬಿಟ್ಟು ಬರ್ತಾ ಇದೀನಪ್ಪ. ಅದಕ್ಕೆ ಇವಾಗ ಕೊಡೋಕ್ಕಾಗ್ತಾ ನನ್ನ ವಾಯ್ಸ್ ಯಾರನ್ನ ಬೇರೆಯವ್ರು ಕೊಟ್ಬಿಡ್ರಪ್ಪ ದಯವಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ಟೆ. ಡಬ್ಬಿಂಗ್ ಸವಾಸ ನಮಗೆ ಬೇಡ. ಇವನು ಎಷ್ಟೋ ಮಾಡ್ಬಿಡಂಗೆ ಕಿವಿಗೆ ಹಾಕೊಂಡು ನೋಡಿದ್ರೆ ಏ ಅಲ್ಲ, ಅದು ಡಬ್ಬಿಂಗ್ ಅಂದ್ರೆ ನಾವು ಮಾತಾಡೋದು ಮುಂದೆ ಹೊಟ್ಟೋಗುತ್ತೆ. ಅದನ್ನ ಕೇಳ್ಕೊಂಡು ತಿರ್ಗಾ ನಾವ್ ಹೇಳ್ಬೇಕಾ? ನಮ್ಮ ಮಾವ ನೋಡಿ ಸ್ನೇಹಿತರೆ, ಇದು ಇವಾಗ ಮಾಡಿದಿರಿ, ಇನ್ನೆರಡು ದಿನಕ್ಕೆ ಇದು ಪೋಸ್ಟ್ ಆಗುತ್ತೆ. ಪೋಸ್ಟ್ ಅಲ್ಲ, ಕಾಪಿ ಆಗುತ್ತೆ. ಅದಕ್ಕೆ ನಮ್ಮ ಅಪ್ಪಂಗೆ ನಾನು ಒಬ್ಬನೇ ಅಲ್ಲ 4 ಜನ ಹೊಟ್ಟವ್ರೆ ಅಂತ ಕೇಳ್ತೀವಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜೆ ಮಾತಾಡೋದು. ಏನಂದ್ರಪ್ಪ, ನಮ್ಮ ತುಂಬ ಬ್ರೋಜನ್ನು ತುಂಬ ಸತಿ ಕರೆದ. ಟೋಟ್ಲು 9ನೇ ಬ್ರಾಂಚು, ಒಂದು ಬ್ರಾಂಚ್ಗೆ ಹೋಗಲಿಲ್ಲ. ಸುಮಾರು ಸತಿ ಕರೆದೆ, ನನಗೆ ಬೇಜಾರಾಗೋಯ್ತು. ಈ ಸತಿ ನಮ್ಮ ಸೀನಣ್ಣ ಬರಲೇಬೇಕಂದ್ರು. ಸೀನಣ್ಣ ಒಂದು ದೋಸ್ತು ಅನ್ನೋದ್ರಿಂದ ನಮ್ಮ ರಿಲೇಷನ್ ಯಾರೇ, ಅದಕ್ಕೆ ಸುಮಾರು ದಿವಸದಿಂದ ಕರಿತಾ ಇದ್ರು. ಬಂದೆ ಇಲ್ಲಿಗೆ. ಅದು ಏನು ಹೇಳೋಕೆ ಹೋಗ್ತೀನಿ ಅಂದರೆ, ತುಂಬ ಜನ ಇಲ್ಲಿ ನೋಡಿದೆ, ನನಗೆ ಇಷ್ಟ ಆಯಿತು. ನಾನು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲನೂ. ಆದರೆ ಎಲ್ಲರಿಗೂ ಪಾಪ ಅದು ಇದು ಅಂತ ಹೇಳ್ತಾರೆ. ನಂದೊಂದು ಕಥೆ ಹೇಳ್ತೀನಿ. ನಾನು ಒಂದು ಸಿಟಿಗೆ ಹೋಗಿದ್ದೆ, EB ಸಿಟಿಗೆ ಹೋದ್ರೆ ನಮ್ಮ ಫ್ಯಾಮ್ಲಿ ಎಲ್ಲ ಕರ್ಕೊಂಡು ಹೋದ್ರೆ EB ಸಿಟಿಗೆ ಹೋದರೆ ಒಂದು ಕಂಟೆಂಟ್ ಅವರು ಯೂಟ್ಯೂಬ್ ಅವ್ರು ಬಂದುಬಿಟ್ಟು ಏನಪ್ಪ ಅಂತ ಹೇಳಿದಾಗ, ಅಣ್ಣ ಒಂದು ಕಂಟೆಂಟ್ ಕೊಡಿನ ಅಂದರು. ಇಲ್ಲ ನಾನು ಏನು ಮಾತಾಡೋಕ್ಕಾಗಲ್ಲ ಹೋಗಪ್ಪ ಅಂದ್ಬಿಟ್ಟು ಕಳಿಸ್ದೆ. ಇಲ್ಲಣ್ಣ ನೀನು ಏನಾರ ಮಾತಾಡಬೇಕು, ಏನಕ್ಕಪ್ಪ ಮಾತಾಡ್ಬೇಕು ಅಂದಾಗ, ಯೂತ್ಗೊಂದು ಮೆಸೇಜ್ ಕೊಡ್ತೀಯ, ನಾನು ಇದು ಇನ್ಸ್ಟಾಗ್ರಾಮ್ ತುಂಬ ಚೆನ್ನಾಗಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಒಳ್ಳೆ ಹೆಲ್ಪ್ ಮಾಡ್ತೀಯ ಅಂತ ಕೇಳ್ದೆ. ಅದಕ್ಕೆ ನಾನು ಆಯ್ತಪ್ಪ ಅಂತ ಹೇಳಿದ್ರು. ಫಸ್ಟು ತಂದೆ ತಾಯಿಗೆ ಗೌರವ ಕೊಡಬೇಕು, ಆಮೇಲೆ ನಿಮ್ಮ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿ ಅಷ್ಟೇ ಬಗ್ಗೆ ತಿಳ್ಕೊಂಡಿರೋ ಮಾತಾಡಿರೋ ತಪ್ಪೋದು. ಫಸ್ಟು ನನ್ನ ಸಂಜು ಅಂದ್ಬಿಟ್ಟು ಇನ್ಸ್ಟಾಗ್ರಾಮಾಗಿ ಚೆಕ್ ಮಾಡಿ, ಒಂದು ಆಸ್ಪತ್ರೆಗೆ ಯಾರನ್ನಾಗಲಿ 1 ಲಕ್ಷ ಯಾವನೂ ಕೊಡೋಲ್ಲ, ಸ್ವಂತ ಯಾರಿಗೂ ಒಂದು ಹೆಲ್ಪ್ ಮಾಡಲ್ಲ ರಿಲೇಷನ್ಗೆ. ನಾನು ಯಾರೋ ಹುಡ್ಕೊಂಡು ಹೋಗಿ 300 ಕಿಲೋಮೀಟ್ರ್ ಹುಡ್ಕೊಂಡೋಗಿ 1 ಲಕ್ಷ ಕೊಡ್ತೀನಿ ಒಂದು ಆಸ್ಪತ್ರೆಗೆ. ಆ ಥರ ಅವ್ರಿಗೆ ನನ್ನ ಒಂದು ಮೆಸೇಜ್ ಆಗ್ತಾರೆ ಅಂದ್ರಲ್ಲ, ಅಷ್ಟು ನನಗೆ ತುಂಬ ಬೇಜಾರಾಗೋಯ್ತು. ಅಂದರೆ ಫಸ್ಟು ನಾನು ಹೇಳೋದು ಇಷ್ಟೇ, ನಾವಿವಾಗ ಮಾತಾಡೋದಕ್ಕೂ ಯಾರಿಗೂ ಕೊಡೋಲ್ಲ. ಅದು ಫಸ್ಟು ನೀವು ಚೆಕ್ ಮಾಡಬೇಕು, ಯಾರ ಬಗ್ಗೆ ಮಾತಾಡ್ತೀರ ಅಂತ ಚೆಕ್ ಮಾಡ್ಕೊಂಡು ಮಾತಾಡಬೇಕು. ಅದು ನಾನು ಯಾವತ್ತೂ ಹೇಳಲ್ಲ, ನಾನು ಇವತ್ತು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಇದು ಅದೇ ಇವನು ಅಷ್ಟೇ, ಇವನು ಪಾಪ ಎಷ್ಟೋ ಜನ ಏನು ಆ ಕಡೆ ತೋರ್ಸೋಣ ಒಂದು ನಿಮಿಷ. ಇಷ್ಟು ಜನ ಸುಮ್ಮನೆ ಕರ್ಕೊಂಬಂದಿಲ್ಲ, ಅವನು ಏನೋ ಬಟ್ಟೆ ಚೆನ್ನಾಗಿರೋಕೆ ಇಷ್ಟು ಜನ ಬಂದಿರೋದು. ಅದು ಬಿಟ್ಬಿಟ್ಟು ಇವನ 1000 ರೂಪಾಯಿಗೆ 10 ಕೊಡ್ತಾನೆ, 20 ಕೊಡ್ತಾನೆ. ಅವ್ನ ಕಷ್ಟ ಸುಖ ಅವ್ನು ಬೆಳೆದಿರ್ತಾನೆ. ನೀನು ಬೆಳಿ ಬೇಕಂದ್ರೆ ಯಾಕೆ ಹೇಳ್ಬೇಕು? ಒಬ್ಬರ ಬಗ್ಗೆ ನೀನು ಬೆಳೆಯೋದು ಬಿಟ್ಬಿಟ್ಟು ಕೆಟ್ಟದ ಮೆಸೇಜ್ ಹಾಕ್ತೀರಿ ನೋಡು, ಅದು ಯಾವತ್ತೂ ಹಾಕ್ಬಾರ್ದು. ನಿನಗೂ ನಾಳೆ ದಿನ ನೀನು ಬೆಳೆದಾಗ ಅವನೊಬ್ಬನ ಆಗ್ತಾನೆ, ನಿನಗೂ ಅಷ್ಟು ಬೇಜಾರಾಗುತ್ತೆ. ಅದು ತಿಳ್ಕೊಂಡು ಬಾಳ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಒಂದು ಮೆಸೇಜ್ ಆಗೋ ಬದ್ದು ನೀನು ಸಂಪಾದನೆ ಮಾಡು, ಕಷ್ಟಪಡು. ಅಗ್ರಿಕಲ್ಚರ್ ಮಾಡಲ್ಲ ಅಂತ ಹೇಳ್ತೀಯಲ್ಲ, ಬಾ ಇವತ್ತು ಸೆನ್ಗೆ ಎತ್ಕೊಂಬ, ಸೆನ್ಗೆ ಒಂದು ಗುದ್ಲಿ ಭಾಷೆ ಎತ್ಕೊಂಬ, ಆಗಿ ತೋರಿಸ್ತೀನಿ ಇವತ್ತು ನಾನು. ರೈತ ಅಂದ್ಬಿಟ್ಟು 17 ರೂಪಾಯಿ ಒಂದು 10 ಕೋಟಿ ರೂಪಾಯಿಗೆ 5 ಕೋಟಿ ರೂಪಾಯಿ ಕಾರ್ಗಳಿಗೆ ನಾನು ರೈತದ್ದು ಹಾಕ್ಸಿದ್ದೀನಲ್ಲ, ಯಾವನು ಹಾಕ್ಸಿರಲ್ಲ. ಹಂಗೆ ಸುಮ್ಮನೆ ನಾನು ಶೋಕಿಗೆ ಒಂದು ಚೈನ್ಗಳು ಅದೆಲ್ಲ ಮಾಡಿರಲ್ಲ. ಅದಕ್ಕೆ ಹೇಳ್ತಾ ಇರೋದು, ಒಬ್ಬನ ಬಗ್ಗೆ ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡಬೇಕು. ತೂಕವಾಗಿ ಯಾರೋ ಅವನು ಕೆಟ್ಟದಾಗಿ ಮಾಡಿದ್ರೆ ಕೆಟ್ಟದಾಗಿ ಮೆಸೇಜ್ ಮಾಡಿ. ಅದು ಬಿಟ್ಬಿಟ್ಟು
ಸುಮ್ಮನೆ ಒಂದು ಕೆಟ್ಟದಾಗ ಮೆಸೇಜ್ ಮಾಡೋದು ಅದೆಲ್ಲ ಇಕ್ಕೋಬೇಡಿ ದಯವಿಟ್ಟು. ಇವ್ರದ್ದು ಏನ್ ನೋವು ಅಂದ್ರೆ ಇವರೆಲ್ಲ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಒಳ್ಳೇದ್ ಮಾಡಕ್ ಹೋಗ್ತಾರೆ. ಆ ಕಮೆಂಟ್ ನ ಸಂಜೀವಣ್ಣ ಓದ್ಬಿಟ್ಟು ನಾನು ಇಷ್ಟು ಮಾಡಿದ್ರೆ ನಾನು ಬೈತಾರೆ ಇನ್ನೇನ್ ಮಾಡ್ಬೇಕು ಅಂತ ಇವ್ರು ಬೇಜಾರಾಗಿರೋದು. ಏನ್ ಸಂಜೀವಣ್ಣ? ಅಷ್ಟೇ ಅಣ್ಣ. ಅದೇ ನನ್ನ ಒಂದೊಂದು ನನ್ನ ಇನ್ಸ್ಟಾಗ್ರಾಮ್ ನೋಡಿ 5,000 ಜನ ಮೆಸೇಜ್ ಮಾಡಿರ್ತಾರೆ. ಅವ್ರು ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ತಾರೆ. ನಾನು ಯಾವುದೋ ಒಂದು ಚಾನಲ್ಗೆ ಬಂದು ಈಗ ಮಾತಾಡ್ಬಿಟ್ರೆ ಅವ್ನು ಕಷ್ಟಪಟ್ಟಿಲ್ಲಪ್ಪ, ಅವ್ರ ತಂದೆ ಮಾಡ್ಕೊಂಡು ಜಮೀನುಗಳು ಮಾರ್ಬಿಟ್ಟು ಅಂತ ಮಾಡ್ದ ಅಂತ ಹೇಳೋದಲ್ಲ. ಇದೇ ಸಂಜೀವ್ ನಾನು ಹೇಳ್ತೀನಿ, ಇದೇ ಸಂಜೀವ್ನೂ ಒಂದು 15 ವರ್ಷದಿಂದ ನಮ್ಮ ಮಾವನು ಸಂಜೀವ್ನೂ ಸಿಟಿ ಮಾರ್ಕೆಟ್ ಅಲ್ಲಿ ಹೂವು ಮಾಡ್ತಾ ಇದ್ರು. ಅಷ್ಟು ಹೇಳು ಅವ್ರಿಗೆ. ಅಲ್ಲಲ್ಲ, ಅದು ನೋಡ್ಲಿ ಬಂದು ಅದು ತಿಳ್ಕೊಳ್ಳಿ ಅದು ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕು. 20 ವರ್ಷ ಆಗಿಲ್ಲ ಮರಿ. ಬೆಳಗ್ಗೆ ಇದ್ರೆ ರಾತ್ರಿ 12 ಗಂಟೆಗೆ ಹೋಗಿ ಎದ್ದು ಮಾರ್ಕೆಟ್ಗೆ ಹೋಗೋದು, ಹೂವು ಮಾರ್ಕೊಂಡು ಮಾರೋದು. ನಾವು ಡೈಲಿ 50,000 1 ಲಕ್ಷ ಸಂಪಾದನೆ ಮಾಡಿದ್ರೆ ಅಂತ ಸೋಷಿಯಲ್ ಮೀಡಿಯಾಗ ಇಂಥ ಮಾತುಗಳನ್ನ ಯಾವತ್ತೂ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ನಾನು ಇವತ್ತ ಲಾಸ್ಟ್ ಅಂತ ತಿಳ್ಕೊಳ್ತೀನಿ. ಓಕೆ, ನಮಸ್ಕಾರ ಸ್ನೇಹಿತರೆ. ನಮ್ಮ ಸಂಜೀವ್ ಹೇಳ್ದಂಗೆ ದಯವಿಟ್ಟು ಒಳ್ಳೇದು ಮಾಡೋಕ್ಕಾದ್ರೆ ಮಾಡ್ರಿ, ಇಲ್ಲಾಂದರೆ ಸೈಲೆಂಟ್ ಆಗಿರ್ರಿ. ಮಾಡೋರ್ಗೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ತೀರಾ? ಅದನ್ನ ಇಷ್ಟೆಲ್ಲ ಮಾತಾಡೋನಂದ್ರೆ ಇನ್ನು ಎಷ್ಟು ಬೇಜಾರಾಗಿರ್ಬೇಕು. ಅದನ್ನು ನೋಡಿರ್ಬೋದು ನೀವು ಸುಮಾರು ವೀಡಿಯೋಗಳಲ್ಲಿ. ಎಲ್ಲರೂ ಇಲ್ಲಿ ಒಬ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಎಷ್ಟು ಮಾಡಿಬಿಡ್ತಾರೆ. ಒಂದು MLA ಆಗಿರ್ಬೋದು, ಒಂದು MP ಆಗಿರ್ಬೋದು, ಮನೆ ಹತ್ರಕ್ಕೆ ಹೋದರೆ 5,000 ಕೊಡ್ತಾರೆ, ಇಲ್ಲ 10,000 ಕೊಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಈತನ ಇದ್ಕೊಂಡು ಪಾಪ ಈ ಥರ ಪ್ರಾಬ್ಲಮ್ ಆಗೈತೆ ಅಂತ ಹೋಗಿ ಖುದ್ದಾಗಿ ಈತನ ಹೋಗಿ ಮನೆ ಹತ್ರ ನೋಡಿ ಅವ್ರ ಪ್ರಾಬ್ಲಮ್ ನೋಡಿ 1 ಲಕ್ಷ ರೂಪಾಯಿ ಕೊಟ್ಟವ್ರೆ. ಸುಮಾರು ವೀಡಿಯೋಗಳಲ್ಲಿ ಸುಮಾರು ಜನಕ್ಕೆ 1 ಲಕ್ಷ ಕೊಟ್ಟವ್ರೆ. ನೋಡ್ರಿ, ಖುಷಿ ಪಡ್ರಿ. ಯಾರು ಒಳ್ಳೆಯವರಪ್ಪ, ಒಳ್ಳೆ ಯೂತ್ಗೆ ಒಳ್ಳೆ ಇಂಪ್ರೆಷನ್. ಇವರು ಏನೋ ಒಳ್ಳೇದು ಮಾಡ್ತಾವ್ರೆ, ನಾವು ಕಲ್ತ್ಕೊಳ್ಳೋಣ. ಬೇಡ, ಲಕ್ಷ ಕೊಡೋದು ಬೇಡ. ಅವ್ರವ್ರ ಯೋಗ್ಯತೆ ಅವ್ರವ್ರಿಗೆ ತಕ್ಕದಷ್ಟು ಏನೋ ಕೈಯಲ್ಲಾದರೆ ಮಾಡೋಣ, ಇಲ್ಲ ಬೇಡ, ಮಾಡೋದೇ ಬೇಡ. ಖುಷಿ ಪಡ್ರಿ. ಕೆಟ್ಟದಾಗ ಕಾಮೆಂಟ್ ಮಾಡೋದಲ್ಲ. ಯಾಕೆ ಅವ್ರು ಎಷ್ಟು ನೊಂದ್ಕೊಂಡಿರ್ಬೇಕು ಈ ಥರ ಮೆಸೇಜ್ ಮಾಡೋ ಪಟ್ಕೆ? ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಅದಕ್ಕೆ ಹೇಳೋದು, ದಯವಿಟ್ಟು ಯಾರೋ ಕೆಟ್ಟದಾಗ ಏನು ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮಾತಾಡಬೇಡ್ರಿ. ಆದರೆ ಒಳ್ಳೇದು ಮಾಡಿರಿ, ಇಲ್ಲಾಂದರೆ ಸೈಲೆಂಟಾಗಿ ಆರಾಮಾಗಿರ್ರಿ. ಏನೋ ಮಾಡ್ತಾರೆ, ಕೈಯಲ್ಲಾಗಿದ್ದು ಮಾಡ್ತಾರೆ, ಅವ್ರ ಕೈಯಲ್ಲಾಗಿದ್ದು ಅವ್ರು ಮಾಡ್ತಾರೆ, ಏನೋ ಮಾಡ್ತಾರೆ. ಓಕೆ ನಮಗೆ. ಆಮೇಲೆ ಇನ್ನೊಂದು ಇದು ಕ್ಲೋಸ್ ಮಾಡಿರಿ. ಏನು ಹೇಳು ಬ್ರೋಝನ್. ನಮಸ್ಕಾರ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬ್ರೋಝನ್ 9ನೇ ಬ್ರಾಂಚು ಬೆಂಗಳೂರು ಸಿಟಿ ಒಳಗಡೆ ಮಲ್ಲೇಶ್ಪುರಂ. ತುಂಬ ಚೆನ್ನಾಗಿ ನಾವು ಅಷ್ಟೇ, ನಮ್ಮ ಸಂಜೀವ್ ಅವರಷ್ಟೇ ಬ್ರೋಝನ್ನು ನಮ್ಮ ರಘು ಹಾಕಿರೋ ಶರ್ಟೆಲ್ಲ ಇಲ್ಲಿ ಈಗ ತಗೊಂಡು ಹಾಕ್ಕೊಂಡಿದ್ದೆ. ನೋಡ್ಬೋದು, ತುಂಬ ಸಖತ್ತಾಗಿದೆ. ಈ ಸ್ಟೋನ್ ವರ್ಕ್ ಇದೆಯಲ್ಲ, ಇದೆಲ್ಲ ತುಂಬ ಚೆನ್ನಾಗಿ ಮಾಡವ್ರೆ. ಎಲ್ಲ ಯಾವ ಬ್ರಾಂಚಲ್ಲಿ ಇಲ್ಲ, ಹೊಸದಾಗಿ ಈ ಬ್ರಾಂಚಲ್ಲೇ ಸ್ಟಾರ್ಟಿಂಗ್ ಮಾಡಿರೋದು. ನೆಕ್ಸ್ಟು ಎಲ್ಲ ಬ್ರಾಂಚ್ಗೂ ತೊಗೊಂಡು ಬರ್ತೀನಿ ಅಣ್ಣ. ಇಲ್ಲಿ ಸೇಲ್ ನೋಡೋಣ, ಯಾಕಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ರೇಟು. ಹಂಗಾಗಿ ಬೇಸಿಕ್ಕೆ 1,500 ಅಂತೆ. ಹಂಗಾಗಿ ನಡೀತೈತೆ, ನೋಡೋಣ. ನಡೆದ್ರೆ ಎಲ್ಲ ಶಾಪ್ಗೂ ಹಾಕೋಣ, ಇಲ್ಲಾಂದ್ರೆ ಮಾಮೂಲಿ ನಡ್ಸ್ಕೊಳ್ಳೋಣ ಇರೋದು ಅಂತ ಹೇಳ್ತಾವೆ. ತಗೊಂಡ್ರೆ ಚೆನ್ನಾಗಿದೆ. ಇಷ್ಟ ಆಯ್ತಲ್ಲ, ನೋಡ್ಬಿಟ್ಟು ಇಷ್ಟ ಇಲ್ದಾರೆ ನಾನು ಹಾಕ್ತೀನಿ. ಬಟ್ಟೆ ಏನು ಇವ್ನು ಬಲಂತ ಮಾಡಿದ್ರೆ ನಾನು ಹಾಕ್ತೀನಾ? ನನಗೇನು ಬುದ್ಧಿ ಇಲ್ಲ? ನನಗೇನು ಬುದ್ಧಿ ಇಲ್ಲ ಅಂದ್ರೆ ಹೇಳ್ಬೋದು. ಏನೋ ಇಲ್ಲದ್ರೆ ನನಗೇನು ಕಾಸು ಕೊಟ್ಟಿರೋ ಖರ್ಚು, ನನಗೇನು ಕಾಸು ದೇವ್ರು ಕೊಟ್ಟಿರೋದು ಅಷ್ಟು ಐತೆ. ಇವನ್ ಪ್ರೀತಿ ಸೋಸಕ್ಕೆ ನಾನು ಇಲ್ಲಿ ಬಂದಿರೋದು. ಇಲ್ಲಿ ಅದು ಬಿಟ್ಬಿಟ್ಟು ಖರ್ಚು ಮಾಡ್ತಾರಲ್ಲ, ಅದ್ರಿಂದ ತುಂಬಾ ನೋವು. ಅಲ್ಲಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಅದೇ ಹಾಕೋದು. ಇವು ಹಿಂಗೆ ಸಂಪಾದನೆ ಮಾಡ್ದ, ಹಿಂಗೆ ಸಂಪಾದನೆ ಮಾಡ್ದ ಅಂತಲ್ಲ. ಅಲ್ಲಿ ಏನೋ ಒಂದು ಮಾಡ್ತಾರೆ ಇವರು. ಕಷ್ಟಪಟ್ಟರೆ ಮೇಲ್ಗೆ ಬರ್ತಾರೆ ಎಲ್ಲರೂ. ತಂದೆ ತಾಯಿಗೆ ಊಟ ಹಾಕಲ್ಲ ಅವರು. ಅದೆಲ್ಲೇ ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಸುಮಾರು ಸತಿ ಅನಾಥಾಶ್ರಮಕ್ಕೆ ಎಷ್ಟೋ ಸತಿ ಹೆಲ್ಪ್ ಮಾಡಿದ್ದೀನಿ. ಅಲ್ಲೇ ಹೇಳ್ತಾರೆ, ನಮ್ಮ ತಾಯಿ ಮಕ್ಕಳು ಚೆನ್ನಾಗಿ ಒಳ್ಳೆ ಸಾವುಕಾರಪ್ಪ ಅಂತ ಅದಕ್ಕೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿರ್ತಾರೆ. ನಾವು ಸುಮಾರು ಹೆಲ್ಪ್ ಮಾಡಿರ್ತೀವಿ. ಅಷ್ಟೇ ಹೇಳೋದು. ಅವ್ರು ಏನು ಕೆಲಸ ಮಾಡಲ್ಲ, ಮನೆಗಿರ್ತಾರೆ ಅಷ್ಟೇ ಅವರು. ಅಷ್ಟೇ ಅವರು. ಏನೇನು ಹೇಳ್ಬೇಕಣ್ಣ ಅಷ್ಟೊತ್ತೇನೇನೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸಂಜೀವಣ್ಣ, ಸೀನಣ್ಣ, ರಗಣ್ಣ ಮೂವರು ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅಂದರೆ ತುಂಬ ಬ್ರಾಂಚಸ್ ಕರೆದಿದ್ದೆ, ಬಟ್ ಅವ್ರಿಗೆ ಆ ಟೈಮ್ಗೆ ಸೆಟ್ ಆಗಿಲ್ಲ ಅಷ್ಟೇ. ಈ ಬ್ರಾಂಚಿಗೆ ಬಂದು ತುಂಬ ಮಾತಾಡಿದ್ದಾರೆ. ಅಂದರೆ ಕಮೆಂಟ್ ಹಾಕೋರಿಗೆ ಒಂದೇ ಹೇಳ್ತೀನಿ, ಕೆಟ್ಟದು ಮಾತಾಡೋ ಮುಂಚೆ ಫಸ್ಟ್ ನಿಮ್ಮ ವ್ಯಾಲ್ಯೂನಾದ್ರು ತಿಳ್ಕೊಳ್ರಿ. ನಿಮ್ಮ ವ್ಯಾಲ್ಯೂ ತಿಳ್ಕೊಂಡು ನಮ್ಮನ ಮೇಲೆ ಕಮೆಂಟ್ ಮಾಡಿ. ನಮ್ಮ ಕಷ್ಟ ಏನಾದ್ರು ಅಂತ ನಮಗೆ ಗೊತ್ತು, ನಾವು ಎಷ್ಟೆಷ್ಟು ಕಷ್ಟಪಡ್ತೀನಿ ಅಂತ. ನೀವು ಕರೆಕ್ಟಾಗಿ 2 ದಿನ ಆಯಿತು, ಕರೆಕ್ಟಾಗಿ ನಿದ್ದೆ ಹೋಗಿ 3 ಗಂಟೆ ಕರೆಕ್ಟಾಗಿ ಒಂದೊಂದು ಅಂಗಡಿಯಲ್ಲಿ ಜೋಡಿಸ್ಬಿಟ್ಟು ಹೋಗ್ತೇವೆ ಒಳಗಡೆ. ನಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ಬನ ಕುತ್ಕೊಂಡು ಹಾಕ್ತಾನೆ ನಿಮ್ಮ ಅಪ್ಪನ ಆಸ್ತಿ ಅಂತ. ನಮ್ಮ ಅಪ್ಪ ಗಾರೆ ಕೆಲಸ ಮಾಡಿ ನಮ್ಮನ್ನು ಸಾಕಿರೋದು. ನಾವು 2 ವರ್ಷ ಹಿಂದೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅಷ್ಟೆಲ್ಲ ಕಷ್ಟಪಟ್ಟು ನಾವೇನೋ ಮಾಡಿ ಸಾಧಿಸ್ಬೇಕು ಅಂದ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮನ್ನ ಒಂದು ಹೆಸರು ತರಿಸ್ಬೇಕು ಅಂದ್ಬಿಟ್ಟು ನಾವು ಕಷ್ಟಪಡ್ತಾ ಇದ್ದೀರಿ. ಎಲ್ಲೋ ಕುತ್ಕೊಂಡು ಒಂದು ಕಮೆಂಟ್ ಹಾಕೋ ಬದಲು ಫಸ್ಟ್ ನಿಮ್ಮ ಅಪ್ಪ ನಿಮ್ಮಮ್ಮನ ಕರೆಕ್ಟಾಗಿ ಸಾಕಿ. ಅದೇ ಒಂದು ಹೇಳ್ತೀನಿ. ಮತ್ತೆ ತುಂಬಾ ಥ್ಯಾಂಕ್ ಯು ಅಣ್ಣ, ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಆಯ್ತಮ್ಮ, ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೊ ಮಚ್. ಅದು ನೋಡ್ಬಿಟ್ಟು ನೀವು ಏನು ಬಿಸ್ನೆಸ್ ಮಾಡಬೇಕು ಅದನ್ನ ನೋಡಿ, ಅದು ಬಿಟ್ಬಿಟ್ಟು ಇವ್ನು ಬಟ್ಟೆ ಶೋ ಮಾಡ್ದ ನಾನು ಮಾಡೋಕ್ಕಾಗಲ್ಲ. ಹೆಂಗರು ಆಗತ್ತಾ? ಯಾರ ಥರ್ಡ್ ಕ್ಲಾಸ್ ಜನಗಳು ಹಾಕೋದು ಬಾಪ. ನೀನು ಎಲ್ಲ ಇದು ಮಾಡ್ಕೊಂಡು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಬರೋದು.